ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಾನು ಶಾಪ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಹನುಮತ್ ಸಂತ್ರಸಾರದಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಮತ್ತು ತಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಕೆಲವರಿಗೆ ವಯಸ್ಸಾಗ್ತಿದೆ, ಮದುವೆ ಆಗ್ತಿಲ್ಲ, ಹೆಣ್ಣಾಗಲಿ ಗಂಡಾಗಲಿ. ಅವರು ಎಲ್ಲ ಥರ ಜ್ಯೋತಿಷ್ಯ ಹತ್ರ ಹೋಗಿ ಪರಿಹಾರ ಮಾಡಿದ್ರು ಕೂಡ ಮದುವೆ ಆಗ್ತಿಲ್ಲ. ಏಜ್ ಆಗ್ತಾ ಇದೆ, ಮದುವೆ ಆಗ್ತಿಲ್ಲ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಈ ಮನೆ ಸರಿ ಇಲ್ಲ, ಈ ಮನೇಲಿದ್ದರೆ ಮದುವೆ ಆಗಲ್ಲ ನಮ್ಮ ಮಕ್ಕಳಿಗೆ ಅಂತಿಲ್ಲ. ಆ ಮನೆಯೂ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋದ್ರು, ಅಲ್ಲೂ ಕೂಡ ಮದುವೆ ಆಗ್ತಿಲ್ಲ. ವಾಸ್ತು ದೋಷ ಇದೆ, ಅದಕ್ಕೆ ಮದುವೆ ಆಗ್ತಿಲ್ಲ ಅಂಥೇಳಿ. ಯಾರೋ ಮಾಟ ಮಂತ್ರ ಮಾಡಿರ್ಬೇಕು, ನಮ್ಮ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅಂಥೇಳಿ ಅದಕ್ಕೂ ಏನೋ ಒಂದು ಪರಿಹಾರ ಮಾಡ್ಕೊಂಡಿರ್ತೀರಿ. ಇದೆಲ್ಲ ಅದು ಕೂಡ ಆ ದೇವರಿಗೆ ಈ ದೇವರಿಗೆ, ಮಂಜುನಾಥ, ಅಯ್ಯಪ್ಪ, ಶಬರಿಮಲೆ ಅಯ್ಯಪ್ಪ, ತಿರುಪತಿ ಶ್ರೀನಿವಾಸ ಭಗವಂತ ಬೇಗ ಮದುವೆ ಆಗಲಿ ಅಂಥೇಳಿ ಅರ್ಕೆ ಕಟ್ಟಿರ್ತೀವಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಮದುವೆನೇ ಆಗ್ತಿಲ್ಲ. ನಾನು ಹೇಳ್ತಾ ಇದ್ದೆ ನಿನ್ನೆ ಸಂಚಿಕೆ, ಗಂಡು ಹುಡುಗರಿಗೆ ಸ್ತ್ರೀ ಶಾಪ ಇರಬಾರ್ದು ಜಾತಕದಲ್ಲಿ. ಗಂಡು ಮಕ್ಕಳಿಗೆ ಸ್ತ್ರೀ ಶಾಪ ಇರ್ತದೆ, ಮದುವೆ ಆಗಲ್ಲ. ಮದುವೆ ಆದರೆ ಡೈವರ್ಸ್ ಆಗುತ್ತೆ, ಇಲ್ಲ ಸ್ತ್ರೀಯಿಂದನೇ ಧನಹಾನಿ ಮಾನಹಾನಿ. ಗಂಡು ಮಕ್ಕಳಿಗೆ ಪಿತೃಶಾಪ ಇರಬಾರ್ದು, ಇದ್ದರೆ ಅವನು ಮದುವೆ ಆಗಿ ಅಪ್ಪ ಆಗೋ ಚಾನ್ಸ್ ಕಳ್ಕೊಂಡ್ಬಿಟ್ಟಿರ್ತಾನೆ. ಪಿತೃಶಾಪ ಇರಬಾರ್ದು. ಮೂರನೇದು, ಜಾತಕದಲ್ಲಿ ಕಾಳು ಸರ್ಪ ದೋಷ ಇರಬಾರ್ದು. ಇದೆಲ್ಲಕ್ಕೂ ಪರಿಹಾರ ಮಾಡಿರ್ತಾರೆ. ಆದರೆ ಇನ್ನೊಂದು ಇರ್ತದೆ, ದೇವದಾನವ ಋಷಿ ಮುನಿಗಳ ಶಾಪ, ಗುರುಶಾಪ. ಹೀಗಾಗಿ ಅವನಿಗೆ ಗುರುಬಲ ಎಲ್ಲ ಮದುವೆ ಆಗಲಿಕ್ಕೆ. ಇದೇ ಥರ ಹೆಣ್ಮಕ್ಳಲ್ಲೂ ಕೂಡ ಮದುವೆ ಆಗಲ್ಲ. 29, 30, 35 ಆದರೂ ಮದುವೆ ಆಗಿರೋದಿಲ್ಲ. ಕಾರಣ ಜಾತಕದಲ್ಲಿ ಪುರುಷ ಶಾಪ ಇರ್ತದೆ. ಅವ್ರ ಹೆಣ್ಮಗಳಲ್ಲೂ ಕೂಡ ಪಿತೃಶಾಪ ಇರ್ತದೆ, ಕಾಳಸಪ್ಪ ದೋಷ ಇರ್ತದೆ. ಇದಕ್ಕೆಲ್ಲ ಪರಿಹಾರ ಮಾಡಿದ್ದಾರೆ, ಅದು ಮದುವೆ ಆಗ್ತಿಲ್ಲ. ಆಗ ಅವರು ದೇವತೆಗಳ, ದಾನವರ, ಋಷಿ ಮುನಿಗಳ ಶಾಪ ಇದೆಯಾ ಅಂತ ಪತ್ತೆ ಹಚ್ಚಿ ಆಮೇಲೆ ಪರಿಹಾರ ಮಾಡಿದ್ರೆ ಪಟ್ಟಂತ ಮದುವೆ ಆಗಿಬಿಡ್ತದೆ. ಇದು ಮಾಡೋದು ಹೇಗೆ ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಇದು ಒಂದು ರೀಕ್ಯಾಪ್. ಇವಾಗ ಮನುಷ್ಯ ಹುಟ್ಟುಬಿಡ್ತಾನೆ, ಏನೋ ಒಂದು ಕರ್ಮ ಮಾಡಿರ್ತೀವಿ, ಹುಟ್ಟುಬಿಡ್ತೀವಿ. ಒಂದು ಮನುಷ್ಯನಾಗಿ ಹುಡಬೇಕು ಅನ್ನೋದಾದರೆ ಸುಮಾರು ಒಂದು 50,000 ಸಾಲ ಹುಟ್ಟಿ ಬಂದಮೇಲೆ ಮನುಷ್ಯನಾಗ್ತಾನಂತೆ. 50,000 ಜನ್ಮ ತಗೊಂಡ್ಮೇಲೆ ಮನುಷ್ಯನಾಗ್ತಾನಂತೆ. ಅದಲ್ಲೂ ಎಲ್ಲ ಥರದ, ಅಲ್ಲೂ ಒಳ್ಳೇದು ಮಾಡಿದರೆ, ಹಾವಾಗಿ, ನಾಯಿಯಾಗಿ, ಕತ್ತೆಯಾಗಿ, ಹಂದಿಯಾಗಿ, ಕುರಿಯಾಗಿ, ಹೀಗೆ ಹಲವಾರು ಜನ್ಮಗಳು ತೊಗೊಂಡು ಮತ್ತೆ ಮನುಷ್ಯನ ಜನ್ಮಕ್ಕೆ ಬರ್ತದೆ. ಬಂದ ಮೇಲೆ ಅವನ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಿಲ್ಲ ಅಂದರೆ, ಪವಿತ್ರತೆ ಮಾಡಿಕೊಳ್ಳಿಲ್ಲ ಅಂದರೆ, ಪುನರಪಿ ಮರಣಂ ಪುನರಪಿ ಜನಂ ಥರ ಹೇಳಿ ಮತ್ತೆ ಅವನು ಮತ್ತೆ ಬೇರೆ ಬೇರೆ ಯೋನಿಗಳಲ್ಲಿ ಹುಟ್ಟಿ ನರತಾನೆ ಅಂತ ಹೇಳುತ್ತೆ. ಮನುಷ್ಯನ ಜನ್ಮ ಬರೋದು ದುರ್ಲಭ, ಭಾಳ ಅಪರೂಪ. ಬಂದ್ಬಿಟ್ಟಿದ್ದೀವಿ ಈಗ ನಾವೆಲ್ಲ. ಮನುಷ್ಯ ಹುಟ್ಟಾದ್ಮೇಲೆ ಸಂತೋಷನೇ ಇಲ್ಲ. ವರ್ಷಕ್ಕೊಂದು ಎರಡು ಸಲ ನಗ್ನಗ್ತಾ ಸಂತೋಷವಾಗಿರ್ಬೋದು, ಬಾಕಿ ದಿನೆಲ್ಲ ಬರೀ ದುಃಖ, ಬರೀ ದುಃಖ. ಏನು, ನನಗೆ ಮದುವೆ ಆಗಿಲ್ಲ ಅಂತ ಒಂದು ದುಃಖ. ನನಗೆ ಮದುವೆನೇ ಆಗಿಲ್ವಲ್ಲ, ನನ್ನ ಜೊತೆ ಇದ್ದವರೆಲ್ಲ ಮದುವೆ ಆಗಿ ಮಕ್ಕಳಾದರು, ನನಗಿನ್ನೂ ಮದುವೆ ಆಗಿಲ್ವಲ್ಲ, ಮದುವೆ ಆಗಿಲ್ಲ. ಕಾರು, ಸೈಟು, ಮನೆ, ಬಂಗ್ಲೆ ಎಲ್ಲ ಇದೆ, ಮದುವೆ ಆಗಿಲ್ಲ. ಮದುವೆ ಅನ್ನೋದು ಜೀವನದಲ್ಲಿ ಯೋಗ, 108 ಯೋಗ. ಆದರೆ ಮದುವೆ ಅನ್ನೋದು ಯೋಗ, ಅದೊಂದು ಗಿಫ್ಟು ನೋಡಿ. ಮದುವೆ ಆಗಿಲ್ಲ ಅನ್ನೋದೇ ದುಃಖ. ಆಯಿತು, ಶಾಸ್ತ್ರ ಪರಿಹಾರ ಆಳು ಮೂಳು ಎಲ್ಲ ಮಾಡಿ ಅರ್ಕೆ ಕಟ್ಟಿ ಏನೋ ಒಂದು ಪರಿಹಾರ ಮಾಡಿಬಿಟ್ಟು ಮದುವೆ ಆಗೋಯ್ತು. ಮದುವೆ ಆದಮೇಲೆ ಗಂಡ ಕುಡಿತಾನೆ, ಹಿಡ್ಕೊಂಬಂದು ಹೊಡಿತಾನೆ, ಗಂಡ ಸರಿ ಇಲ್ಲ. ಮದುವೆ ಆಗಿಲ್ಲ ಅನ್ನೋದೊಂದು ಚಿಂತೆ, ದುಃಖ. ಮದುವೆ ಆದಮೇಲೆ ಗಂಡ ಸರಿ ಇಲ್ಲ, ಕುಡಿತಾನೆ, ಬೈತಾನೆ. ಅವ್ನಿಗೆ ಹೆಂಗಪ್ಪ ನಾನು ಚೆನ್ನಾಗಿ ನೋಡ್ಕೊಳ್ಳೋದು, ಏನೇ ಮಾಡೋದು ತಪ್ಕೊಂಡು ಹಿಡಿದು ಬೈತಾನೆ, ಹೊಡಿತಾನೆ. ಇದೊಂದು ಮನೆ ಸ್ಟೋರಿ. ಇನ್ನೊಂದು, ಮದುವೆ ಆಗಿಲ್ಲ, ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಗಂಡ ಇನ್ನೊಬ್ಳ ಜೊತೆ ಇದ್ದಾನೆ, ಇನ್ನೊಬ್ಳನ್ನ ಇಟ್ಕೊಂಡಿದ್ದಾನೆ. ವಾರಕ್ಕೆ 2 ಸಲ ಬರ್ತಾನೆ, ಬಾಕಿ ದಿನ ಎಲ್ಲ ಇನ್ನೊಬ್ಳು ಮನೇಲೇ ಇರ್ತಾನೆ. ನನ್ನ ಗಂಡ, ಅವಳಿಗೇನೋ ಮದುವೆ ಆಗಿದೆಯಂತೆ, ಗಂಡ ಬಿಟ್ಟಿದ್ದಾನಂತೆ. ಗಂಡ ಬಿಟ್ಟವಳ ನನ್ನ ಗಂಡ ಇಟ್ಕೊಂಡಿದ್ದಾನೆ, ಅವಳಿಗೆ ಆಗಲೇ ಒಂದು ಮಗು ಇದೆಯಂತೆ.
ಅವಳಿಗೂ ಅವಳ ಮಗುಗೂ ನನ್ನ ಗಂಡ ದುಡಿಯೋದೆಲ್ಲ ತೊಗೊಂಡೋಗಿ ಅವಳ ಮಗುಗೆ ಆಗ್ತಾನೆ, ನಾನು ಏನು ನೋಡ್ಕೋತಾ ಇಲ್ಲ ಅಂತ ಕಂಪ್ಲೇಂಟ್. ಅಲ್ಲೂ ಮದುವೆ ಆದಮೇಲೂ ದುಃಖ, ಮದುವೆ ಮುಂಚೆನೂ ದುಃಖ, ಮದುವೆ ಆದಮೇಲೂ ದುಃಖ. ಇಲ್ಲಿಗೆ ಗಂಡನೂ ಸರಿ ಇದ್ದಾರೆ, ಹೆಂಡ್ತಿನೂ ಸರಿ ಇದ್ದಾರೆ, ಮಗ ಸರಿ ಇಲ್ಲ, ಡ್ರಗ್ಸ್ ತೊಗೋತಾನೆ, ಸ್ಮೋಕ್ ಮಾಡ್ತಾನೆ, ಕೆಟ್ಟೋರ್ ಸವಾಸದಲ್ಲಿ ಹಾಳಾಗ್ತಿದ್ದಾರೆ. ಅಯ್ಯೋ ನನ್ನ ಮಗ ಸರಿ ಇಲ್ಲ, ಅಯ್ಯೋ ನನ್ನ ಮಗ ಸರಿ ಇಲ್ಲ. ಮಗಳಾಗಲಿ ದಿನ 3 ಹೊತ್ತು ಮೊಬೈಲಲ್ಲಿ ಯಾವನ ಜೊತೆಲೋ ಮಾತಾಡ್ತಾಳೆ, ಯಾವನ ಜೊತೆಲೋ ಓಡಾಡ್ತಾಳೆ. ನೋಡಿದವರೆಲ್ಲ ಹೇಳ್ತಾರೆ, ಅರೇ ನಿಮ್ಮ ಮಗಳು ಯಾವನ ಜೊತೆ ಓಡಾಡ್ತಿದ್ಲು, ಸಿನಿಮಾದಲ್ಲಿ ನೋಡಿದೆ, ಪಾರ್ಕಲ್ಲಿ ನೋಡಿದೆ, ಇಲ್ಲ ಬಾರಲ್ಲಿ ನೋಡಿದೆ, ಬೇಕ್ರಿಲಿ ನೋಡಿದೆ, ಹೋಟ್ಲಲ್ಲಿ ನೋಡಿದೆ. ಇದೇ ಚಿಂತೆ, ಅಯ್ಯೋ ನನ್ನ ಮಗಳು ಇನ್ನೆಲ್ಲಿ ಕೈ ಬಿಟ್ಟು ಹೋಗ್ತಾಳೋ, ಅಯ್ಯೋ ಅವಳದೇ ಚಿಂತೆ. ಎಲ್ಲ ದೇವರು ವ್ರತ ಮಾಡ್ತಾಳೆ, ಮಗಳು ಒಳ್ಳೆ ಬುದ್ಧಿ ಬರಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅವಳ ಹೆಸರು ಅರ್ಚನೆ ಮಾಡಿಸೋದು, ಅಭಿಷೇಕ ಮಾಡಿಸೋದು. ಮಕ್ಕಳಿಲ್ಲ ಅಂತ ಒಂದು ಚಿಂತೆ, ಮಕ್ಕಳಾದ್ಮೇಲೆ ಇದೊಂಥರ ಚಿಂತೆ. ನೋಡಿ, ದುಃಖ, ನೆಮ್ಮದಿನೇ ಇಲ್ಲ. ಇನ್ನೊಬ್ಳು ಯಾರೋ ಬಂದುಬಿಟ್ಟು, ಅಯ್ಯೋ ನನ್ನ ಗಂಡನ ಬಿಡಿಸ್ಕೊಡಿ, ಸಸ್ಪೆಂಡ್ ಮಾಡಿದ್ದಾರೆ, ಲೋಕಾಯುಕ್ತರು ದಾಳಿ ಮಾಡಿಬಿಟ್ರು, ಲೋಕಾಯುಕ್ತರು ದಾಳಿ ಮಾಡಿ ನನ್ನ ಗಂಡನ ಸಸ್ಪೆಂಡ್ ಮಾಡಿದ್ದಾರೆ. ನೋಡಿ, ಗಂಡ ಇದ್ದಾನೆ, ಕೆಲಸ ಇದೆ, ಮದುವೆ ಆಗಿದ್ದಾಳೆ, ಗಂಡ ಇದ್ದಾನೆ, ಗಂಡನಿಗೆ ಕೆಲಸ ಇದೆ, ಆದರೆ ನೆಮ್ಮದಿ ಇಲ್ಲ, ದುಃಖ. ಹೇಳಿ, ಅವ್ನ ಕೆಲಸ ಸಸ್ಪೆಂಡ್ ಮಾಡಿಬಿಟ್ರು. CCB ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ರು. ಏನೋ ಲಂಚ ತೊಗೊಂಡಿದ್ದಾನೆ, ಏನೋ ಮಿಸ್ಟೇಕ್ ಆಗಿದೆ ಅಂಥೇಳಿ ದೊಡ್ಡ ಕೇಸ್. ಅವನು 3 ತಿಂಗಳು ಜೈಲಿಗೆ ಹಾಕಿದ್ರು. ನನ್ನ ಗಂಡ ಜೈಲಲ್ಲಿದ್ದಾನೆ, ಬೇಲ್ ಸಿಗೋಂಗೆ ಮಾಡಲಿ. ಅಯ್ಯೋ, ಸತ್ಯನಾರಾಯಣ ವ್ರತ ಮಾಡಿಸಿದ್ದಾಯಿತು, ದೇವಸ್ಥಾನದಲ್ಲಿ ಹೋಗಿ ಯಾವುದೋ ಉತ್ತರಳ್ಳಿ ದೇವಸ್ಥಾನಕ್ಕೆ ಹೋಮ ಮಾಡಿಸಿದ್ದಾಯಿತು, ಯಾವುದೋ ಕೇರಳ ಕೇಳಿದ್ರಂತೆ ಅಲ್ಲಿ ಹೋಗ್ಬಿಟ್ಟು, ಯಾರು MP MLA ಮಿನಿಸ್ಟ್ರಲ್ಲೂ ಹೋಗ್ತಾರಂತೆ ಅಲ್ಲೋಗಿ ಪೂಜೆ ಮಾಡಿಸಿ ಅಲ್ಲೂ ಬಂದರು. ಅಲ್ಲೂ ಕೂಡ ಪೂಜೆ ಮಾಡಿಸ್ಬಂದು ಗಂಡನ ಬಿಡುಗಡೆನೇ ಆಗಲಿಲ್ಲ. ಇನ್ನೂ ಸ್ಟ್ರಾಂಗ್ ಆಯಿತು ಕೇಸು. ಗಂಡನಿಗೆ ಸಂಬಳ ಇಲ್ಲ, ಗಂಡ ಜೊತೆಲಿಲ್ಲ, ಗಂಡ ಜೈಲಲ್ಲಿದ್ದಾನೆ, ಒಬ್ಬ ಗೌರ್ಮೆಂಟ್ ಅಧಿಕಾರಿ ಜೈಲಲ್ಲಿದ್ದಾನೆ, ಇವಳಿಲ್ಲಿ ಪರದಾಟ. TV ಪೇಪರೆಲ್ಲ ಬಂದುಬಿಟ್ಟಿದೆ. ನಂಗೆ ಮರ್ಯಾದೆ, ಎಲ್ಲೂ ಹೋಗೋಕ್ಕೂ ಇಷ್ಟ ಇಲ್ಲ, ಒಂದು ಫಂಕ್ಷನ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಅವ್ನು ನೆಂಟರು ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನೆಂಟರು ಒಳಗೆ ಬಂದು ಕೂಡ ನಂಗೆ ಸೇರ್ಸೋಕ್ಕೆ ಇಷ್ಟ ಇಲ್ಲ. ಏನೇ ನಿನ್ನ ಗಂಡ ಜೈಲಿಗೆ ಹೋದಂತೆ, ಏನೇ ನಿನ್ನ ಗಂಡ ಹಿಂಗೆ ಮಾಡಿದಂತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ. ಅಯ್ಯೋ ಇದೆಲ್ಲ ನೋಡಿದಾಗ ಮನುಷ್ಯರಾಗಿ ಉಡಬಾರ್ದು ಅನಿಸ್ತದಲ್ವಾ. ಇನ್ನೊಬ್ರು ಯಾರೋ ಮೈಸೂರು ಕೆಲಸ ಮಾಡ್ತಾರೆ, ಅಪ್ಪ ರಿಟೈರ್ಡ್ ಆಗಿದ್ದಾರೆ, ಮಗ ಇಲ್ಲಿ ಯಾರೋ ಸಾಫ್ಟ್ವೇರ್ ಕಂಪ್ನಿ ಇದ್ದಾನೆ. ಅಪ್ಪ ಅಮ್ಮ ಇಬ್ಬರು ಸೇರಿ ಸ್ವಂತ ದೊಡ್ಡ ಮಗಳು ಅವಳಿಗೊಬ್ಳು ಮಗಳಿದ್ದಾಳೆ, ಅವಳು ಇಂಜಿನಿಯರೇ, ನನ್ನ ಮಗನ ತಂದುಕೊಡ್ಬೇಕು ಅಂಥೇಳಿ ಅಪ್ಪ ಅಮ್ಮ ಎಲ್ಲ ಡಿಸೈಡ್ ಮಾಡಿದ್ದಾರೆ. ಇವನು ನನ್ನ ಅಕ್ಕನ ಮಗಳನ್ನ ಮದುವೆ ಆಗಲ್ಲ ಅಂದ್ಬಿಟ್ಟು ಅವಳು ಬೇರೆ ಕ್ಯಾಸ್ಟ್ ಲವ್ ಮಾಡಿಬಿಟ್ಟು ಮದುವೆನೇ ಮಾಡ್ಕೊಂಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮನೆಗೆ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಸಡನ್ ಶಾಕ್. ಮಗ ಯಾವಳನ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದ್ಬಿಟ್ನಲ್ಲ, ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋಬೇಕಿತ್ತು ನನ್ನ ಮಗನಿಗೆ ಅಂತಿದ್ದವನು, ಮಗ ಇನ್ಯಾವಳನ್ನ ಮದುವೆ ಮಾಡ್ಕೊಂಬಂದು ಮನೆಯೊಳಗೆ ಕರ್ಕೊಂಬಂದ ತಕ್ಷಣ ಎಲ್ರಿಗೂ ಶಾಕ್. ಅಪ್ಪ 15 ದಿವಸ ಅಡ್ಮಿಟ್ ಆಗಿದ್ದ. ಅಂತಂದ ತಕ್ಷಣ ಬಿದ್ದೋಗ್ಬಿಟ್ಟು. ಯಾರೋ ಒಬ್ಬರು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡಿದ್ದಾರೆ. ಅವರೊಂದು ವಾರ ಅಯೋಧ್ಯೆ ಕಾಶಿಗೆಲ್ಲ ಹೋಗಬೇಕು ಅಂತೇಳಿ ಹೋಗಿ ಬಂದುಬಿಟ್ಟಿದ್ದಾರೆ. ಬರೋಷ್ಟರಲ್ಲಿ ಮನೆಯೆಲ್ಲ ಕಳ್ತನ ಆಗಿಬಿಟ್ಟಿದೆ, ಎಲ್ಲ ಒಡೆದು ತೊಗೊಂಡೋಗ್ಬಿಟ್ಟಿದ್ದಾರೆ. ಅವ್ರದ್ದು ಹೆಂಗೆ ಇಷ್ಟು ವರ್ಷ ಸಂಪಾದನೆ ಮಾಡಿಟ್ಟಿದ್ದೆಲ್ಲ ಕಳ್ಳಂಬ ಹೊಟ್ಟೋಯ್ತಲ್ಲ. ಎಷ್ಟೋ ನಿದ್ದೆಗೆಟ್ಟು, ಎಷ್ಟೋ ಊಟ ಬಿಟ್ಟು, ಎಷ್ಟೋ ಎಲ್ಲ ಇದು ಮಾಡಿ ಸಂಪಾದನೆ ಮಾಡಿಟ್ಟಿದ್ದೆ ಎಲ್ಲ ಕಳ್ಳ ದೋಚ್ಕೊಂಡು ಹೊಟ್ಟೋಗ್ಬಿಟ್ನಲ್ಲ. ಪೊಲೀಸ್ ನಾಯಿ ಬಂದು ಮೂಸಿದ್ರು ಕೂಡ ಕಳ್ಳನ ಇವತ್ತು ಹಿಡಿಯೋಕ್ಕಾಗಿಲ್ಲ. ಎಲ್ಲ ಕಂಪ್ಲೇಂಟ್ ಕೊಟ್ಟು 6 ತಿಂಗಳಾದ್ರೂ ಕಳ್ಳ ಸಿಕ್ಕೇ ಇಲ್ಲ. ಹಾಗಾದರೆ ಕಳ್ತನದಲ್ಲಿ ಹೋದಂಥ ಒಡವೆ ವಸ್ತ್ರ ದುಡ್ಡೆಲ್ಲನೂ ಮತ್ತೆ ಪಡೆಯೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಇನ್ಮೇಲೆ ಇನ್ನೊಂದು ಸಂಪಾದನೆ ಮಾಡ್ಬೋದು ಮುಂದಕ್ಕೆ, ಕಳೆದೋದನ್ನು ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಗಳಿಸೋಕ್ಕಾಗ್ತಿಲ್ಲ, ಕಳೆದೋಯ್ತೆಲ್ಲ. 6 ತಿಂಗಳು ಊಟ ಬಿಟ್ಬಿಟ್ಟಿದ್ದಾರೆ ನೋಡಿ. ಅವ್ರು ಕೆಲಸಕ್ಕೆ ಹೋಗಿಲ್ಲ, ಒಳಗೆ ಚೆನ್ನಾಗಿ ದಪ್ಪಕ್ಕಿದ್ದವ್ರಿಗೆ ಸಣ್ಣಕ್ಕಾಗ್ಬಿಟ್ರು, ಕಳ್ತನ ಆಯ್ತಲ್ಲ ಅಂಥೇಳಿ. ಯಾವುದೋ ಋಣ ಆಯಿತು, ಬಂದಾಗ ತಗೊಂಡ ಹೋದ. ಇವರು ಕಾಶಿ ರಾಮೇಶ್ವರಕ್ಕೆ ಹೋಗಿ ಬರೋಷ್ಟರೊಳಗೆ ವಿಶ್ವನಾಥನೋ ಅಯೋಧ್ಯೆ ರಾಮನೋ ಕಳಿಸಿದ್ದೋ ಏನೋ ಗೊತ್ತಿಲ್ಲ, ಆ ಕಳ್ಳನ್ನು ಕಳ್ತನ ಮಾಡ್ಕೊಂಡು ಹೋಗುವಂತ. ನೋಡಿ, ಮನೆ ಬಿಟ್ಟು ಹೋಗೋಕ್ಕೂ ಇಲ್ಲ, ಒಂದು ಹೊರಗಡೆ ನೆಮ್ಮದಿಯಾಗಿ ಒಂದು ಟ್ರಿಪ್ ಮಾಡ್ಕೊಂಬರೋಣ ಅನ್ನೋಂಗಿಲ್ಲ, ಅಲ್ಲೂ ದುಃಖನೇ. ಇನ್ಯಾರೋ ಒಬ್ರು ಬಂದು ಹೇಳಿದ್ರು, ಒಂದು 10 ಎಕರೆ ತೆಂಗಿನ ತೋಟ ಮಾಡಿದಾರಂತೆ, ಮಾವಿನಕಾಯಿಲೆಲ್ಲ ಹಾಕಿದ್ದಾರೆ, ಮಾವಿನ ಗಿಡ ಎಲ್ಲ ಒಂದು 500-600. ಅವ್ರು ಇಲ್ಲಿದ್ದಾರೆ, ತೋಟ ಇರೋದು ಇಲ್ಲಿಂದ ಸುಮಾರು ಒಂದು 100 ಕಿಲೋಮೀಟರ್ ದೂರದಲ್ಲಿ. ವಾರಕ್ಕೆ 10 ದಿವಸಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ಕೆಲಸದವನು ನೇಮಕ ಮಾಡಿದ್ದಾರೆ. ಅವನು ಎಲ್ಲೋದ್ನೇನೋ ಗೊತ್ತಿಲ್ಲ, ಯಾರೋ ಒಬ್ಬ ಮುಸ್ಲಿಮ್ಸ್ಗೆ ಮಾವಿನ ಗಿಡನ ಕೊಟ್ಬಿಟ್ಟಿದ್ದಾರೆ, ಟೆಂಡರ್ ಕೊಟ್ಟಿದ್ದಾರೆ. ಮಾವನ್ನೆಲ್ಲ ಕಿತ್ಕೊಳ್ಳೋದು, ಇಷ್ಟು ಲಕ್ಷ ಅಂತ ಕೊಡೋದು. ಅಲ್ಲಿ ಏನಾಗಿದೆ, ಯಾರೋ ರಾತ್ರಿ ಸುಮಾರು ಒಂದು 100-200 ಮರದ ಮಾವನೆಲ್ಲ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ.
ಒಂದಷ್ಟು ಎಳ್ನೀರು ಕಿತ್ಕೊಂಡು ಹೊರಟೋಗಿದ್ದಾರೆ. ಕೆಲಸದವನು ಇಲ್ಲ ಅಲ್ಲಿ, ಎಲ್ಲೋ ಹೋದೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವ್ರು ಹೋಗಿ ನೋಡಿದ ತಕ್ಷಣ ಎಲ್ಲ ಖಾಲಿಯಾಗಿದೆ. ಪರ್ಚೇಸ್ ಮಾಡೋಕ್ಕೆ ಬಂದವನು, ಏನು ರೀ ನಮಗೆ ಮಾಡ್ಬಿಟ್ಟು ನೀವೇ ಕಿತ್ಕೊಂಡ್ಬಿಟ್ಟಿದ್ದೀರಲ್ಲ, ನಮ್ಮ ದುಡ್ಡು ವಾಪಸ್ ಕೊಡಿ ಅಂತಾನಂತೆ. ನೋಡಿ, ಬೆಳೆ ಬೆಳೆದ್ರೂ ಕೂಡ ದುಃಖ, ನೆಮ್ಮದಿ ಇಲ್ಲ. ಅವನು ಯಾರೋ ಒಬ್ಬ ಚಿನ್ನದ ಅಂಗಡೀಲಿ ಕೆಲಸ ಮಾಡ್ತಿದ್ದಾನೆ ಪಾಪ, ಡೋರು, ಯಾರೋ ರಾಜಸ್ಥಾನದವನು, ಮಾರ್ವಾಡಿ ಒಬ್ಬರು, ಈ ಚಿಕ್ಕಪೇಟೆಲ್ಲೋ ಬಳೆಪೇಟೆಲ್ಲೋ ಪಾಪ ಗೊಳೋನ್ ಬಂದು ಅಳ್ತಾನೆ. ಅವನು ಯಾವನೋ ಒಂದಷ್ಟು ನೆಕ್ಲೆಸ್ಸು, ಓಲೆಗಳು, ಬಳೆಗಳು, ಡಾಬು ಎಲ್ಲ ತಂದುಬಿಟ್ಟು ಆ ಸೇಟು ಅಂಗಡಿಗೆ ಮಾರಿಬಿಟ್ಟಿದ್ದಾನೆ. ಕಳ್ಳ ಸಿಕ್ಕಾಕೊಂಡ ಬಂದು ಇವ್ನು ಮಾರಿದಂತ. ಈಗ ಮಾರ್ವಾಡಿನೂ ಕೂಡ ಒಳಗೆ ತಗೊಂಡು ಜೈಲಿಗೆ ಹಾಕಿದ್ದಾರೆ. ಅವ್ನಿಗೇನು ಗೊತ್ತು ಇವ್ನು ಕದ್ಮಾಲು ಅಂತೇಳಿ. ನೋಡಿ, ವ್ಯಾಪಾರ ಮಾಡೋಕ್ಕೆ ಕೂತು ಅವನಿಗೆ ದುಃಖ, ಕರ್ಮ, ಜೈಲಿಗೆ ಹೋಗಿ ಬಂತು. ಈಗ ಅವನಿಗೆ ಬೇಲ್ ಸಿಕ್ಕಿದೆ. ಕಳ್ಳ ಹೇಳಿದೆ, ಇಲ್ಲೇ ಕದ್ದಿತ್ತಂದು ಇಲ್ಲೇ ಮಾರಿಬಿಟ್ಟೆ, ಇವನ ಅಂಗಡಿಗೆ ಕೊಟ್ಬಿಟ್ಟೆ ಅಂತೇಳಿ. ಇದೊಂದು ಸೋಗು. ಈ ಕಳ್ಳನ ಸಹಿತ ಇನ್ನೊಬ್ಬಿದ್ದಾನೆ. ಅವನು ಅದೇ ಅವಿನಿ ರೋಡಲ್ಲಿ ಯಾವುದೋ ಒಂದು ಚಿಂದಂಗಡಿನ, ಯಾವುದೋ ರೋಡ್ ಇಲ್ಲೇ ಬೆಂಗಳೂರಲ್ಲಿ, ಆ ರೋಡ್ನಲ್ಲಿ ಒಂದು ಅಂಗಡಿ ಇದೆ. ಕದ್ದಿದ್ದೆಲ್ಲ ತೊಗೊಂಬಂದು ಇವನು ಕೊಟ್ಬಿಟ್ಟೆ ಅಂತ ಹೇಳಿದ್ದಾನೆ. ಅವರು ಮೊದಲಿಯರ್ಸ್ ಪಾಪ, ಯಾರೋ ತಮಿಳ್ನಾಡಿಂದ ಬಂದು ಚಿನ್ನದ ಅಂಗಡಿ, ಬೆಳ್ಳಿ ಅಂಗಡಿ ಓಪನ್ ಮಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಪಾಪ ನೆಮ್ಮದಿಯಾಗೆ. ಒಳ್ಳೆ ದೈವ ಭಕ್ತರು. ಈ ಅಂಗಡಿಗೆ ಕೊಟ್ಟೆ ನಾನು ಅಂತ. ಅವನು ಕೊಟ್ಟೇ ಇಲ್ಲ, ಆದರೆ ಆ ಅಂಗಡಿಗೆ ನಾನು ಕೊಟ್ಟಿದ್ದೀನಿ ಒಡವೆನೆಲ್ಲ, ಇವರೇ ತೊಗೊಂಡ್ರು ಅಂತ ಹೇಳಿಬಿಟ್ಟ. ಪೊಲೀಸ್ ಇನ್ಸ್ಪೆಕ್ಟ್ರ್ ಬಂದು ಆ ಓನನ್ನು ಎಳ್ಕೊಂಡು ಹೋದರು. ನನಗೆ ಇವನು ಯಾರು ಅಂತ ಗೊತ್ತಿಲ್ಲ, ಇವನು ಒಡವೆನೂ ತಂದು ಕೊಟ್ಟಿಲ್ಲ, ನಾನು ತೊಗೊಂಡು ಇಲ್ಲ, ಬೇಕಾದ್ರೆ CCTV ನೋಡಿ ನೀವು ಅಂತೆಲ್ಲ ಹೇಳೋದು ಕೇಳಿಲ್ಲ. FIR ಫೇಲ್ ಆಯಿತು. ಕಳ್ಳ ಮಾಲನ್ನು ಇವನು ತೊಗೊಂಡಿದ್ದಾನೆ. ಪಾಪ ಅವ್ನಿಗೆ ಗೊತ್ತೇ ಇಲ್ಲ ಅವ್ನು ಯಾವ ಕಳ್ಳನೂ ಅಲ್ಲ. ಅವ್ನು ಕಳ್ಳ ಅಂತ ಗೊತ್ತಿದೆ, ಆದರೆ ಇವನು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಅವ್ನು ತಂದು ಕೊಟ್ಟಿಲ್ಲ ಪಾಪ. ನೋಡಿ, ಒಂದು ಈ ಥರ ನಿಯತ್ತಾಗಿ ವ್ಯಾಪಾರ ಮಾಡೋರ್ಗೂ ದುಃಖ ರೀ, ಭಾಳ ದುಃಖ. ಅವನು ಯಾರೋ ಒಬ್ಬ ಸ್ಟೂಡೆಂಟು, ಕಾಲೇಜಲ್ಲಿ ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾನಂತೆ. ಅವನು ಸೆಲೆಕ್ಷನ್ ಆಗಿಬಿಡ್ತಾನಲ್ಲ ಫೈನಲ್ ಟೀಮ್ಗೆ ಅಂತೇಳಿ ಅವನಿಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದು, ಯಾವುದೋ ನೆಪ ಹೇಳ್ಬಿಟ್ಟು ಅವ್ನು ಫೈನಲ್ ಟೀಮ್ಗೆ ಆಟ ಆಡಲಿಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡಿ, ಚೆನ್ನಾಗಿ ಆಟ ಆಡಿ ಗೆಲ್ಲಬೇಕು ಅನ್ನೋ ವ್ಯಕ್ತಿಗೂ ಕೂಡ ಗೆಲ್ಲಕ್ಕಾಗ್ತಿಲ್ಲ, ಹೋಗೋಕ್ಕಾಗ್ತಿಲ್ಲ. ಅಂದರೆ ನೋಡಿ, ಆಟ ಆಡೋದು ಏನು ಲಾಭ? ಎಲ್ಲ ಕಡೆ ದುಃಖ. ಅವನು ಯಾರು ಇನ್ನೊಬ್ಬ ಬಂದ ನನ್ನ ಹತ್ರ, ಬಂದ್ಬಿಟ್ಟು ಏನು ಹೇಳ್ತಾನೆ ಅಂದರೆ, ನೋಡಿ ನನ್ನ ಹೆಂಡತಿ ತುಂಬ ಗಯ್ಯಾಳಿ, ಅವಳು ಹೇಳಿದ ಕೊಡಿಸ್ಲಿಲ್ಲ ಅಂದರೆ ಕೈಲಿ ಹಗ್ಗ ಇಟ್ಕೊಂಡು ನಿಂತ್ಕೊತಾಳತ್ತೆ. ನೋಡಿ, ನಿನ್ನ ಮುಂದೆ ನಾನು ಹಾಕೊಂಡ್ಬಿಡ್ತೀನಿ. ಗಿಡಕ್ಕೆ ಎಲ್ಲ ಔಷಧಿ ಹಾಕ್ತಾರಲ್ಲ, ಅದೊಂದು ಬಾಟ್ಲು ತಂದು ಇಟ್ಕೊಬಿಟ್ಟಾಳೆ. ಒಂದು ನೀರಿಗೆ ಲೋಟಕ್ಕೆ ಹಾಕ್ಬಿಟ್ಟಳು. ನಾಳೆ ನೀನು ಇಂಥ ತಂದ್ಕೊಂಡಿಲ್ಲ, ಅವಳಿಗೆ ಬಳೆ ಬೇಕು, ಚೈನ್ ಬೇಕು, TV ಬೇಕು, ಫ್ರಿಜ್ ಬೇಕು, ತಂದ್ಕೊಳ್ಳಲಿಲ್ಲ ಅಂದರೆ ವಿಷ ಕೊಟ್ಟು ಸತ್ತೋಗ್ತೀನಿ, ಬರೆದ್ಬಿಡ್ತೀನಿ, ನನ್ನ ಸಾವಿಗೆ ಇವನೇ ಕಾರಣ ಅಂತ. ನೋಡಿ, ಪ್ರೀತಿಸಿ ಮದುವೆ ಆದರೂ ಕೂಡ ದುಃಖ, ಸಂಸಾರ ಚೆನ್ನಾಗಿಲ್ಲ. ನೋಡಿ, ಲವ್ ಮಾಡಿ ಮದುವೆ ಆಗಿರೋದು ಅವರಿಬ್ಬರು. ನನ್ನ ಅಕ್ಕ ತಂಗಿರೋ ಚೆನ್ನಾಗಿದ್ದಾರೆ, ನಾನು ನಿನ್ನ ಕಟ್ಕೊಂಡು ಹಿಂಗಾದ್ನಲ್ಲ, ನೀನು ಯೋಗ್ಯ ತಗೊಂಡು TV ಇಲ್ಲ, ಒಂದು ಫ್ರಿಜ್ ಇಲ್ಲ ಮನೆಯಲ್ಲಿ, ಮಳೆ ಬಂದು ಎಲ್ಲ ಸೋರುತ್ತೆ, ಇಂಥ ಮನೇಲಿದ್ದೀನಿ ನಾನು. ದೊಡ್ಡದಾಗಿದ್ದೆ, ಏನೋ ಒಂದು ಪಾಪ ಅವನೇನೋ ಚೆನ್ನಾಗಿ ಕೆಲಸ ಮಾಡ್ತಿದ್ದ, ದುಡಿತಿದ್ದ, ಯಾರಿಗೂ ಶ್ಯೂರಿಟಿ ಹಾಕ್ಬಿಟ್ಟು 30-40 ಲಕ್ಷ ಕೈಯಿಂದ ಕೊಟ್ಟ, ಮನೆ ಮಠ ಎಲ್ಲ ಮಾರಿಬಿಟ್ಟು. ಇಲ್ಲ, ಅವನು ಚೆನ್ನಾಗಿರ್ತಿದ್ದ, ಯಾವನಿಗೋ ದುಡ್ಡು ಕೊಟ್ಟೆ 30-40 ಲಕ್ಷ, ನನಗೇನು ತಂದು ಕೊಟ್ಟೆ ನೀನು? ಏನು ಚೈನ್ ಮಾಡಿಸ್ಕೊಟ್ಯಾ, ಒಡವೆ ಮಾಡಿಸ್ಕೊಟ್ಯಾ, ಒಂದು ರೇಷ್ಮೆ ಸೀರೆ ತಂದು ಕೊಟ್ಯಾ, ಒಂದು ಹಬ್ಬ ಹರಿದಿನಗಳಲ್ಲಿ ನಂಗೆ ಏನಾದ್ರು ಒಂದು ಒಳ್ಳೆ ಸಿನಿಮಾ ಅಲ್ಲಿ ಕರ್ಕೊಂಡೋಗಿ ನಾನು ಸಂತೋಷ ಕೊಡಿಸಿದ್ಯಾ, ಯಾವುದೋ ಒಂದು ಟ್ರಿಪ್ ಕರ್ಕೊಂಡೋಗಿದ್ಯಾ? ದರಿದ್ರ, ನಿನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡು ನನಗೇನು ಸಿಕ್ಕಿಲ್ಲ, ಸೂರ್ಯರೋ ಮನೆಗೆ ಬಂದು ಕೂತಿದ್ದೀನಿ, ಮಳೆ ಬರುತ್ತೆ, ಒಂದು TV ಇಲ್ಲ, ಫ್ರಿಜ್ ಇಲ್ಲ, 30-40 ಲಕ್ಷಕ್ಕೆ ಶ್ಯೂರಿಟಿ ಹಾಕ್ಕೊಡ್ತು, ಯಾರು ಹೇಳಿದ್ರು ನಿನಗೆ? ಸ್ವಂತ ಕ್ಲೋಸ್ ಫ್ರೆಂಡ್ ಅಂತೇಳಿ ಹಾಕೊಟ್ಬಿಟ್ಟು ಇವತ್ತು ಅವನು ಎಲ್ಲಿದ್ದಾನೆ ಅಂತ ಹುಡುಕರು ಸಿಗ್ತಿಲ್ಲ. 40 ಲಕ್ಷ ಇವನು ಕೈಯಿಂದ ಕಟ್ತಾ ಬಿಡಲಿಲ್ಲ. ಬ್ಯಾಂಕ್ನವ್ರು ಬಂದು ಗಲಾಟೆ ಮಾಡಿ ಅವನ ಆಸ್ತಿ ಜಮೀನೆಲ್ಲ ಮಾರಿ ತೊಗೊಂಡು ಕೊಟ್ಟ. ಈಗ ಅವ್ನಿಗೇನಿಲ್ಲ, ಅಪ್ಪ ಅಮ್ಮನ ಕೈ ಬಿಟ್ಬಿಟ್ರು. ನೀನು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ಯಾ ಅಂತಲೇ ಕೈ ಬಿಟ್ಟಿದ್ರು. ಕೊನೆಗೆ ಇವನು ಮನೆ ಮಠ ಎಲ್ಲ ಮಾರಿಸ್ಬಿಟ್ಟು ಇನ್ನೆಲ್ಲ ಹೋದ್ಮೇಲೆ ಇವನು ಯಾರು ಮಗ, ನೀನು ಅಲ್ಲೇ ಹೋಗು, ನೀನು ನನ್ನ ಮಗನೇ ಎಲ್ಲ ಹೋಗು, ನೀನು ಅವಳು ಕಟ್ಕೊಂಡೆ ಭಾಳ ಹೋಗು ಅಂತ. ಈ ಕಡೆ ಅಪ್ಪ ಅಮ್ಮನೂ ಇಲ್ಲ, ಕಟ್ಕೊಂಡು ಲವ್ ಮಾಡಿ ಮದುವೆ ಮಾಡೋ ಹೆಂಡ್ತಿನೂ ಕೂಡ ಇವತ್ತು ಅವನ ನಾಯಿ ಥರ ಕಾಣ್ತಾಳೆ. ಹಾಗಾದರೆ ತಂದೆ ತಾಯಿ ಇದ್ದರೂ ದುಃಖ, ಹೆಂಡ್ತಿ ಇದ್ದರೂ ದುಃಖ. ಇದು ನಾನು ಸುಮ್ಮನೆ ನನಗೆ ಅನುಭವಕ್ಕೆ ಬಂದದ್ದು ಹೇಳ್ತಾ ಇದ್ದೀನಿ, ಬೇಕಾದಷ್ಟಿದೆ. ಅವಳು ಯಾರೋ ಮದುವೆ ಮಾಡ್ಕೊಂಡಿದ್ದಾಳೆ, ಗಂಡ ಸಾಫ್ಟ್ವೇರ್ ಇಂಜಿನಿಯರು, ಅವ್ನು ಚಿಕ್ಕ ವಯಸ್ಸಿಗೆ ಡಯಾಬಿಟಿಸ್ ಬಂದುಬಿಟ್ಟಿದೆ. ಡಯಾಬಿಟಿಸ್ ಬಂದಿರೋದ್ರಿಂದ ಅವ್ನು ಸ್ವಲ್ಪ ಪ್ರಾಬ್ಲಮ್ಮು. ಇವಳೇನು ಮಾಡ್ತಾಳೆ, ಎದುರುಗಡೆ ಮನೇಲಿ ಯಾರೋ ಒಂದು ಇನ್ನೊಬ್ಬ ಹುಡುಗ ಇದ್ದಾನೆ, ಅವನ ಜೊತೆ ಚಕ್ಕಂದ ಆಡ್ತಿದ್ದಾಳೆ. ಒಂದಿನ ಗಂಡ ನೋಡಿಬಿಟ್ಟ ಸಡನ್ನಾಗಿ, ಏನಿದು ಅಂತ. ಏನು ಮಾಡೋದು, ನೀನು ಡಯಾಬಿಟಿಸ್ ಪೇಷಂಟು, ಇನ್ನೂ ಮಕ್ಕಳೇ ಆಗಿಲ್ಲ ನನಗೆ, ನಿನ್ನ ಕಟ್ಕೊಂಡು ಏನು ಲಾಭ,
ಮನೆಯವರೆಲ್ಲ ಕೇಳ್ತಾರೆ, ಮದುವೆ ಆಗಿ 3 ವರ್ಷ ಇನ್ನೂ ಮಕ್ಕಳಾಗಿಲ್ಲ ಅಂತ. ನಮ್ಮ ಅಪ್ಪ ಅಮ್ಮನೂ ಮೊಮ್ಮಕ್ಕಳು ನೋಡಬೇಕು ಅಂತ ಆಸ್ತಾರೆ. ನಿಮ್ಮ ಅಪ್ಪ ಅಮ್ಮನೂ ನನ್ನ ದಿನ ಕೇಳ್ತಾರೆ ಫೋನ್ ಮಾಡಿ, ಏನು ಗರ್ಭಿಣಿ ಆದ್ಯೇನಮ್ಮ, ಯಾವಾಗಮ್ಮ ನಮ್ಮ ಅಜ್ಜಿ ತಾತ ಆಗೋದು ಅಂತ. ನೀನು ನೋಡಿದ್ರೆ ಡಯಾಬಿಟಿಕ್ ಪೇಷಂಟು, ಏನೂ ಇಲ್ಲ, ಬೆಳಗ್ಗೆ ರಾತ್ರಿ 12 ಗಂಟೆ ಬರ್ತೀಯಾ, ನಾನೇನು ಮಾಡಲಿ, ನಂಗೆ ಮಗು ಬೇಕು, ಅದಕ್ಕೆ ನಾನು ಎದುರುಗಡೆ ಜೊತೆ ಆರಾಮಾಗಿದ್ದೀನಿ ಅಂತ ಹೇಳ್ತಾಳಂತೆ. ಹಾಗಾದರೆ ಮದುವೆ ಆದರೂ, ಲವ್ ಮಾಡಿ ಮದುವೆ ಆದರೂ ದುಃಖ, ಅರೇಂಜ್ ಮ್ಯಾರೇಜ್ ಆದರೂ ಕೂಡ ದುಃಖ. ವ್ಯಾಪಾರದಲ್ಲಿ ನಷ್ಟ, ವ್ಯಾಪಾರ ಮಾಡಿ ಒಂದು ದೊಡ್ಡ ಶ್ರೀಮಂತನಾಗಬೇಕು ಅಂತ ಆಸೆ, ಅಲ್ಲೂ ದುಃಖ. ಕೆಲಸಕ್ಕೆ ಹೋಗ್ತೀನಿ, ಪ್ರಮೋಷನ್ ಇಲ್ಲ, ಸ್ಯಾಲ್ರಿ ಹಾಕಿಲ್ಲ, ಸರಿ ಮಂತ್ಲಿ ಸಂಬಳನೇ ಕೊಡ್ತಿಲ್ಲ, ಬಿಟ್ಬಿಟ್ರೆ ವಿಧಿ ಇಲ್ಲ, ಏನು ಮಾಡೋದು, ಅಲ್ಲೂ ದುಃಖ. ಕೆಲಸದಲ್ಲೂ ದುಃಖ, ವ್ಯಾಪಾರದಲ್ಲಿ ದುಃಖ, ವಿದ್ಯಾಭ್ಯಾಸದ ದುಃಖ, ಲವ್ ಮಾಡಿ ಮದುವೆ ಮಾಡಿಕೊಂಡ್ರೂ ದುಃಖ, ಅರೇಂಜ್ ಮ್ಯಾರೇಜ್ ಆದರೂ ದುಃಖ, ಆಸ್ತಿ ಇದ್ದರೂ ದುಃಖ, ಒಡವೆ ವಸ್ತ್ರ ಇದ್ರೂ ದುಃಖ, ಗೌರ್ಮೆಂಟ್ ಕೆಲಸದಲ್ಲಿದ್ದರೂ ದುಃಖ, ಪ್ರೈವೇಟ್ ಕಂಪ್ನಿ ಇದ್ದರೂ ದುಃಖ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಕರ್ಮ. ಅದಕ್ಕೆ ಚಂದ್ರ ಶನಿ ರಾಹು ಕೇತುಗಳ ದೋಷದಿಂದ ಇಲ್ಲಿ ನಡೀತದೆ. ಇದು ಈ ಚಂದ್ರ ರಾಹು ಕೇತು ದೋಷಗಳಿಗೆ, ಚಂದ್ರ ಶನಿ ರಾಹು ಕೇತು ದೋಷಗಳಿಗೆ ಇದು ಏನೇನು ದೋಷ ಅಂತ ಭಾಳಷ್ಟಿದೆ. ಒಂದೊಂದು ಕರ್ಮಕ್ಕೂ ಒಂದೊಂದು ಕರ್ಮ ಸಿದ್ಧಾಂತ ಇದೆ. ಹೇಳಕ್ಕೆ ಹೋದರೆ 1 ವರ್ಷ ಆಗಿಬಿಡ್ತದೆ. ನಾನು ಸಿಂಪಲಾಗಿ ಒಂದು ಪರಿಹಾರ ಹೇಳ್ತೀನಿ. ಏನು, ಹನುಮಂತ ತಂತ್ರಸಾರದಲ್ಲಿ ಇಂಥ ದುಃಖಗಳು ನಮಗೆ ಬರಬಾರ್ದು. ಚಂದ್ರನಿಂದ ಮನಸ್ಸಿಗೆ, ಶನಿ ಹಲವಾರು ದುಶ್ಚಟಗಳಿಂದ, ಕೆಟ್ಟ ನಡವಳಿಕೆಯಿಂದ, ಕೆಟ್ಟ ಸಹವಾಸದಿಂದ, ಕೆಟ್ಟ ಜನರಿಂದ, ಶನಿ ರಾಹು ಪೂರ್ವಜನ್ಮದ ಕರ್ಮ, ಕೇತು ಇವರೆಲ್ಲರಿಗೂ ಶಾಂತಿಪಡಿಸಿ ನಮಗೆ ಸದಾಕಾಲ ಸಂತೋಷವನ್ನು ಕೊಡುವಂಥ ಶಕ್ತಿಯನ್ನು ಕೊಡುವಂಥವನು ಆಂಜನೇಯ. ಕಲಿಯುಗದಲ್ಲಿ ಅವನು ಚಿರಂಜೀವಿ. ಹನುಮತ್ ಸಂತಸಾರದಲ್ಲಿ ಚಂದ್ರ ಶನಿ ರಾಹು ಕೇತು ಶಾಂತಿಗಾಗಿ ಒಂದು ಸಣ್ಣದೊಂದು ಮಂತ್ರ ಇದೆ. ಏನು ಮಾಡಬೇಕು, ಒಂದು ವಸ್ತ್ರ ತಗೊಳ್ಳಿ, ಕಪ್ಪು ವಸ್ತ್ರ, ಕಪ್ಪು ಬಣ್ಣದ ವಸ್ತ್ರ, ಅದಕ್ಕೆ 1 kg ಅಕ್ಕಿ ಇಡಿ, ಅಕ್ಕಿ ಚಂದ್ರ, ಒಂದು ಅರ್ಧ kg 1/4 kg ಯಥಾಶಕ್ತಿ ಕರಿ ಎಳ್ಳು ಇಡಿ. ಇವೆಲ್ಲ ಒಂದು ಬಟ್ಟೆ ಕಟ್ಟಿಬಿಟ್ಟು ದಕ್ಷಿಣೆ, ಯಥಾಶಕ್ತಿ ದಕ್ಷಿಣೆ, ಒಂದು 3, 4 ಅಥವಾ 5 ನಿಂಬೆಹಣ್ಣು, ದಕ್ಷಿಣೆ ಜೊತೆಗೆ ನಿಂಬೆಹಣ್ಣು. ಎಲೆ ಅಡಿಕೆ ಕೇತುಗೂ ಸೂಚನೆ ಮಾಡ್ತದೆ. ಎಲೆ ಅಡಿಕೆ, ನಿಂಬೆಹಣ್ಣು, ಒಂದು ತೆಂಗಿನಕಾಯಿನೂ ಇಡಬೇಕು, ನಾರಿಕೇಲ. ಒಂದು ಕರಿ ಬಟ್ಟೆ ತೊಗೊಳ್ಳಿ ದೊಡ್ಡದು, ಶನಿಗ್ರಹ ಕರಿ ಬಟ್ಟೆ ಶನಿ, ಕರಿ ಎಳ್ಳಿಡಿ, ಒಂದು 1/4 kg ಅರ್ಧ kg, 1 kg ಒಬ್ರು ಊಟ ಆಗೋಷ್ಟು ಅಕ್ಕಿ ಇಡಿ, ಚಂದ್ರ, ಒಂದು 5 ನಿಂಬೆಹಣ್ಣು ಇಡಿ, ರಾಹು, ವಿಳ್ಯದೆಲೆ ಅಡಿಕೆ ಕೇತು ಮತ್ತು ದಕ್ಷಿಣೆ ಇಟ್ಬೇಕು, ಒಂದು ತೆಂಗಿನಕಾಯಿ, ಪೂರ್ಣ ಫಲ, ನಾರಿಕೇಲ, ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ನಾನು ಹೇಳೋ ಮಂತ್ರನ ಕೇಳಿಟ್ಕೊಂಡು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಜಪ ಮಾಡಬೇಕು. ಓಂ ಹನುಮತೆ, ಓಂ ನಮೋ ಹನುಮತೆ ರುದ್ರಾವತಾರಾಯ. ಅಪ್ಪ ಹನುಮಂತ, ಎಲ್ಲ ಥರ ಸೂಕ್ಷ್ಮದಿಂದ ಹಿಡಿದು ಸಕಲ ಚರಾಚರ ವಸ್ತು ಆವರಿಸ್ಕೊಂತ ನೀನು ವಾಯುದೇವ, ಪ್ರಾಣದೇವ, ರುದ್ರಾವತಾರ. ಅದು ಎಲ್ಲ ಸಕಲ ಚರಾಚರ ವಸ್ತುಲು ಅವತಾರ ಪುರುಷನಾಗಿರುವಂಥವನಿಗೆ ರುದ್ರಾವತಾರ ಅಂತಾರೆ. ಶಿವ ಅಲ್ಲ, ರುದ್ರ ಅಂದರೆ ಎಲ್ಲದಲ್ಲೂ ಪ್ರಾಣವಾಯು. ಪ್ರಾಣದೇವ ಅಂದರೆ ಆಂಜನೇಯ ಅಂದರೆ ಪ್ರಾಣ. ಆ ಥರದಲ್ಲಿ ಇರುವಂಥವನು ಆಧ್ಯಾತ್ಮಿಕದಲ್ಲಿ ಆದಿದೈವಿಕ, ಆದಿಭೌತಿಕ, ಸಂಸಾರ ಇರ್ಬೋದು, ಸನ್ಯಾಸಿ ಜೀವನದಲ್ಲಿ ಇರ್ಬೋದು, ಸತ್ಸಂಗದಲ್ಲೇ ಇರ್ಬೋದು, ಪೂಜೆ ಪುರಸ್ಕಾರ, ಜಾತ್ರೆಗಳಲ್ಲೇ ಇರ್ಬೋದು, ಆಧ್ಯಾತ್ಮಿಕದಲ್ಲಿ ಇರ್ಬೋದು. ಆದಿದೈವಿಕ ನಮ್ಮ ಸಂಸಾರದಲ್ಲಿ, ಆದಿಭೌತಿಕ ಹಲವಾರು ವ್ಯವಹಾರಗಳಲ್ಲಿ, ಎಲ್ಲದಲ್ಲೂ ತಾಪತ್ರಯ ನಿವಾರಣಾಯ, ಎಲ್ಲ ಥರ ತಾಪತ್ರಗಳ ನಿವಾರಣೆ ಮಾಡು ರಾಮದೂತಾಯ ಸ್ವಾಹ ಅಂತೇಳಿ ಈ ಮಂತ್ರದ ಅರ್ಥ. ಇದು ಲಘುಮಾಲ ಮಂತ್ರ. ಓಂ ನಮೋ ಹನುಮತೆ ರುದ್ರಾವತಾರಾಯ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯ ನಿವಾರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ. ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುಯಾಲಿಟಿಲಿ ಬರುವಂಥ ದೋಷಗಳು, ತಾಪತ್ರಗಳು. ಆದಿದೈವಿಕ ವ್ಯಾವಹಾರಿಕವಾಗಿ, ಆದಿಭೌತಿಕ ದೇಹದಲ್ಲಿ. ತಾಪತ್ರಯ ನಿವಾರಣಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರಾವತಾರಾಯ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯ ನಿವಾರಣಾಯ ರಾಮದೂತಾಯ ಸ್ವಾಹ. ಇದಿಷ್ಟು ಹೇಳಿ ಇದು ಮಂತ್ರನ ಅದಕ್ಕೆ ಹೇಳ್ಬಿಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ವೃದ್ಧಾಶ್ರಮ, ಅನಾಥಾಶ್ರಮಕ್ಕೆ ದಾನ ಮಾಡಬೇಕು. ಆ ಬಟ್ಟೆ ಗಂಟೆಲ್ಲ ತೊಗೊಂಡೋಗಿ ಅಕ್ಕಿ, ಎಳ್ಳು,
ಒಂದು ತೆಂಗಿನಕಾಯಿ, 5 ನಿಂಬೆಹಣ್ಣು, ರಾಹು ನಿಂಬೆಹಣ್ಣು, ತೆಂಗಿನಕಾಯಿ ನವಗ್ರಹ, ಮತ್ತು ವೀಳ್ಯದೆಲೆ ಅಡಿಕೆ ಅದು ಕೇತು, ಒಂದಷ್ಟು ದಕ್ಷಿಣೆ, ಇದಿಷ್ಟು ತೊಗೊಂಡೋದ್ರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕದಲ್ಲಿ ಆದಂಥ ಪೂರ್ವಜನ್ಮದ ಕರ್ಮ ಫಲಗಳು, ಈ ಜನ್ಮದಲ್ಲಿ ಮಾಡಿದಂಥದ್ದು ಎಲ್ಲ ತಾಪತ್ರೆಗಳು, ತಾಪತ್ರೆ ದುಃಖ ನಿವಾರಣೆ ಮಾಡು ರಾಮದೂತ ಅಂಥೇಳಿ ಪ್ರಾರ್ಥನೆ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಕೂತ್ಕೊಂಡು ಜಪ ಮಾಡಬೇಕು. 108 ಸಲ ಹೇಳಬೇಕು. ಯಾವಾಗ ಮಾಡಬೇಕು? ಶನಿವಾರ ಮಂಗಳವಾರ ಮಾಡಬೇಕು. ಇದನ್ನು ಹುಣ್ಣಿಮೆ ಅಮಾವಾಸ್ಯೆಗೂ ಮಾಡ್ಬೋದು. ತಿಂಗಳಿಗೆ ಒಂದು ಸಲ ಈ ಥರ ಮಾಡ್ತಾ ಬಂದು ನೋಡಿ, ನಿಮಗೆ ಯಾವ್ಯಾವ ತಾಪತ್ರೆಗಳೆಲ್ಲ ನಿವಾರಣೆ ಆಗುತ್ತೆ, ಅಷ್ಟು ವಿಶೇಷ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ, ಹಾಸಿಗೆಯಿಂದ ಎದ್ದ ತಕ್ಷಣ ಓಂ ನಮೋ ಹನುಮತೆ ರುದ್ರಾವತಾರಾಯ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ತಾಪತ್ರಯ ನಿವಾರಣಾಯ ರಾಮದೂತಾಯ ಸ್ವಾಹ ಒಂದು 5 ಸಲ ಎದ್ದುಬಿಟ್ಟು ಕಣ್ಣು ಮುಚ್ಕೊಂಡು ಹಾಸಿಗೆಯಿಂದ ಎದ್ದ ತಕ್ಷಣ ಜಪ ಮಾಡಿಬಿಟ್ಟು ಹೋದರೆ ಬೆಳಗ್ಗೆ ಸಂಜೆವರೆಗೂ ನೀವು ಮಾಡೋದು ಯಾವುದೇ ಕೆಲಸದಲ್ಲಿ ದುಃಖಗಳು ಬರೋದಿಲ್ಲ, ತಾಪತ್ರೆಗಳು ಬರೋದಿಲ್ಲ. ಇದು ಹನುಮತ್ ಸಂತಸಾರದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ವಿಶ್ವಾಮಿತ್ರರು ಕೂಡ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಹನುಮನ ಯೋಗ್ಯತೆ, ಹನುಮನಲ್ಲಿರತಕ್ಕಂಥ ತಾಕತ್ತು, ಗತ್ತು, ಧೈರ್ಯ, ಸ್ಥೈರ್ಯ, ತುಷ್ಟಿ, ಪುಷ್ಟಿ, ಆ ವರ್ಚಸ್ಸು, ತೇಜಸ್ಸು, ಓಜಸ್ಸೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಕೂಡ ಹನುಮಂತನ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯನ ಕಾಮೆಂಟ್ ಮಾಡಿದ್ದಾರೆ ವಿಶ್ವಾಮಿತ್ರ ಋಷಿಗಳು. ಆದ್ದರಿಂದ ಕಲಿಯುಗದಲ್ಲಿ ಆಂಜನೇಯ ಮಹಾ ವಿಶೇಷವಾದಂಥದ್ದು. ಎಷ್ಟೋ ಜನಗೆ ಕಲಿಯುಗದಲ್ಲಿ ಆಂಜನೇಯನೇ ಮನೆ ದೇವರಾಗಿದ್ದಾರೆ, ಕುಲದೇವರಾಗಿದ್ದಾರೆ. ಅದು ಒಂದು ವಿಶೇಷತೆ. ಅದರಿಂದ ಆಂಜನೇಯ ಕುಲದೇವರೇ ಆಗಬೇಕು ಅಂತೇನಿಲ್ಲ. ಸರ್ವಾಂತರಾಮಿ, ಸರ್ವವ್ಯಾಪಿ, ಸರ್ವಭಕ್ತ ಪರಾಧೀನ. ಅದರಿಂದ ರಾಮನ ಆಶೀರ್ವಾದದಿಂದ ಜಗತ್ತಿನಲ್ಲಿ ಯಾರು ರಾಮನನ್ನು ಪೂಜೆ ಮಾಡ್ತಾರೋ ಅವ್ರ ಹಿಂದೆ ಆಂಜನೇಯ ಇರ್ತಾನಂತೆ. ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಈ ಒಂದು ಮಂತ್ರ ತಂತ್ರವನ್ನು ಮಾಡಿ ನಿಮ್ಮೆಲ್ಲ ದುಃಖ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.